ಹಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಇದು ನೋಡಿ ನಮ್ಮ ಮನೆಯಲ್ಲಿ ಈಗ ರೀಸೆಂಟಾಗಿ ಹುಟ್ಟಿರೋ ಅಂಥ ಪುಟಾಣಿ ಕರು. ಸೊ ಇದಕ್ಕೆ ನಾವು ದೊಡ್ಡದಾದ್ಮೇಲೆ ಕೊಂಬು ಬರಬಾರ್ದು ಅಂತ ಏನೋ ಕ್ರೀಮ್ ಹಚ್ಬೋದಂತೆ ಇದಕ್ಕೆ. ಅದ್ರ ಬಗ್ಗೆ ನನ್ನ ತಮ್ಮ ಹೇಳ್ತಾನೆ. ನಮ್ಮನೆ ಜರ್ಸಿ ಕರು, ನಮ್ಮನೇಲಿ 6-7 ಆಗಿ ಹುಟ್ಟಿರೋ ಅಂಥ ಕರು ಇದು. ಇದ್ರದಕ್ಕೆ ಕೊಂಬು ಬರ್ಸೋದು ಬೇಡ ಅಂತ ಇದನ್ನು ಹಂಗೆ ಬುಂಡಿ ಮಾಡೋಣ ಅಂತ ಮಾಡ್ತಿದ್ವಿ. ಅದಕ್ಕೆ ಡಾಕ್ಟ್ರು ಬರ್ತಾರೆ, ಡಾಕ್ಟ್ರು ಬಂದು ಮಾಡಿಕೊಡ್ತಾರೆ ಬುಂಡಿ. ಅವರು ಅದಕ್ಕೆ ಮೊದಲು ಕೊಂಬರ ಜಾಗಕ್ಕೆ ಒಂದು ಸ್ವಲ್ಪ ಕೂದಲಿದೆಯಲ್ಲ, ಆ ಕೂದಲನ್ನು ತೆಗೀರಿ ಅಂತ ಹೇಳಿದ್ರು, ಕತ್ರಿಲಿ, ಆಮೇಲೆ ಲೇಟ್ ಆಗಿಬಿಡುತ್ತೆ ಅಂತ. ನೋಡಿ ಈ ಕಡೆ ಒಂತ ಬರ್ತಾ ಇರುತ್ತೆ ಕೊಂಬು. ಅಂದರೆ ಇದು ಹುಟ್ಟಿ ಎಷ್ಟು ಡೇಸಿಗೆ ಈ ಥರ ಮಾಡಿಸ್ಬೇಕು? ಈ ಕರುಗೆ ಹುಟ್ಟಿ ಒಂದು ತಿಂಗಳು 25 ದಿನ ಈ ಥರ ಮಾಡಿಸ್ಬೇಕು. ಅದಕ್ಕಿಂತ ಚಿಕ್ಕದಿದ್ದಾಗಲೇ ಏನಾದ್ರು ಮಾಡಿಸಿದ್ರೆ ಕರುಗೆ ಜ್ವರ ಬರೋ ಅಂಥ ಸಾಧ್ಯತೆ ಇರುತ್ತೆ, ತಕ್ಕೊಳ್ಳಲ್ಲ ಅದನ್ನು. ಹಾಗಾಗಿ ಒಂದು ತಿಂಗಳಲ್ಲಿ ಮಾಡಿಸಿದ್ರೆ ಬೆಸ್ಟು. ಅದಕ್ಕೆ ಈಗ ನಮ್ಮನೆ ಕರು ಹುಟ್ಟಿ ಒಂದು 28 ದಿನ ಆಗೈತೆ. ಅದಕ್ಕೆ ಇವತ್ತು ನಮ್ಮದೊಂದು ಹಸುಗೆ 7 ಕೂಡ ಕೊಡ್ತಿದ್ರು. ಅದ್ರ ಜೊತೆಗೆ ಇದನ್ನು ಮುಗಿಸೋಣ ಅಂತ ಮಾಡಿಸ್ತಿದ್ವಿ. ಸರಿ ನೋಡೋಣ ಬನ್ನಿ. ಇವಳು ನಿಲ್ಲಲ್ಲ ಫ್ರೆಂಡ್ಸ್, ಯಾವಾಗಲೂ ಇದೇ ಥರ ಆಡ್ತಾನೆ ಇರ್ತಾಳೆ. ಇದಕ್ಕೆ ಹೆಸರೇನಿಟ್ಟಿದ್ಯಾ ಹೇಳು? ಇದಕ್ಕೆ ಹಾಲನ್ನ ನನ್ನ ಹೆಸರು ನಾನು ಸುಂದ್ರಿ ಅಂತ ಇಟ್ಟಿದ್ದೀನಿ. ಸುಂದ್ರಿ ಅಂತ ಫ್ರೆಂಡ್ಸ್, ಇದು ನಮ್ಮನೆ ಕರು ಹೆಸರು ಸುಂದ್ರಿ ಅಂತ ಇಟ್ಟಿದ್ದೀನಿ. ಏನು ಆಗ್ಲಿಂದ ಕಟ್ ಮಾಡೋಕ್ಕೆ ಬಿಡ್ತಿಲ್ಲ ಇದು ಪುಕ್ಕನ ಏನೂ. ಈ ಚಿಕ್ಕ ಕರುಗಳನ್ನ ನಿಲ್ಲಿಸ್ಕೊಂಡು ಒಂದು ಕೆಲಸ ಮಾಡಬೇಕು ಅಂದ್ರೆ ಭಾರಿ ಕಷ್ಟ. ಅದಕ್ಕೆ ಹುಷಾರಾಗಿ ಆ ಕೊಂಬರ ಜಾಗನ ಈ ಥರ ಕಟ್ ಮಾಡ್ಕೋಬೇಕು. ಎರಡು ನೋಡಿ, ಈ ಸೈಡ್ ಇವಾಗ ಕೊಂಬು ಬರ್ತಾ ಇದೆಲ್ಲ ಈಟಾಗಿ ಈ ಥರ ಬರ್ತಾ ಇದೆ. ಇದು ಎಷ್ಟು ಡೇಸ್ ಆಯ್ತು ಹೇಳುತ್ತೆ? 25 ಡೇಸಾ? ಇನ್ನೂ 1 ಮಂತ್ ಕೂಡ ಕಂಪ್ಲೀಟ್ ಆಗಿಲ್ಲ. 600 ಕೊಟ್ಟು ಸೊ ಹೆಣ್ಗರುನೇ ಹಾಕಿದೆ. ತುಂಬ ಖುಷಿ ಆಯಿತು. ನಮ್ಮನೆ ಮೊದಲನೇ ಸಿಂಧಿ ಕರು ಹೆಣ್ಗರು ಹುಟ್ಟಬೇಕಾಗಿತ್ತು ಅಂತ ಅನಿಸಿತ್ತು, ಆದರೆ ಅದು ಓರಿ ಹಾಕಿತ್ತು. ಹೆಂಗೋ ಇದಾರು ಹುಟ್ಟಾಯ್ತ. ಇದನ್ನು ಬುಂಡಿ ಮಾಡಿ ಸಾಕ್ತಿದ್ದೀನಿ. ಹಂಗಾಗಿ ಈಗ ಡಾಕ್ಟ್ರು ಬರ್ತಾರಂತೆ 9:30 ಅನ್ನಂಗೆ. ಹಂಗಾಗಿ ಅವ್ರು ಬಂದಾಗ ಲೇಟ್ ಆಗುತ್ತೆ ಇದನ್ನೆಲ್ಲ ಮಾಡೋಕ್ಕೆ ಅಂತ ಕಟ್ ಮಾಡಿರಿ ಅಂದರು. ಅದಕ್ಕೆ ಆ ಕಡೆ ಈ ಕಡೆ ಸೈಡ್ ಕೂದಲನ್ನ ಕಟ್ ಮಾಡ್ತಿದ್ದೀವಿ ಕೊಂಬು ಹತ್ರ. ಸೊ ನೋಡ್ಬೋದು ನೀವು ಇವಾಗ ಡಿಫ್ರೆನ್ಸು. ಈ ಸೈಡ್ ಕೊಂಬು ಲೈಟಾಗಿ ಬರ್ತಿದೆ, ಇಲ್ಲೆಲ್ಲ ಹೇರ್ಸ್ ಕಟ್ ಮಾಡಿದ್ಮೇಲೆ. ಈ ಸೈಡ್ ಇನ್ನೂ ಕಾಣಿಸ್ತಾ ಇಲ್ಲ. ಸೊ ಇವಾಗ ಕಟ್ ಮಾಡಬೇಕು ಈ ಸೈಡ್ದು. ನೀವು ಮುಟ್ಟಿದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಕೂದಲು ಬರುತ್ತೆ ಏನು ಅಂತ. ಹುಷಾರಾಗಿ ಕರು ನಿಲ್ತಾ ಇರಲ್ಲ, ಅದನ್ನು ಏನಾದ್ರು ಕೊಟ್ಕೊಂಡು ಇಲ್ಲ ಅಥವಾ ಈ ಥರ ಮೈನ ಕೆರ್ಕೊಂಡು ಕಟ್ ಮಾಡಿದ್ರೆ ಸುಮ್ಮನೆ ಆಗ್ತವೆ. ಈ ರೀತಿ ಮಾಡ್ತಾ ಇರಿ, ಅವಾಗ ನಿಂತ್ಕೊಳ್ಳುತ್ತೆ ಕರು. ಕೆರಿತಾ ಇದ್ರೆ ಏನು ಹಂಗೆ ಡೀಪ್ ಸ್ಲೀಪ್ಗೆ ಹೋಗೋ ರೇಂಜಿಗೆ ಆಡ್ತಾ ಇರ್ತಾಳೆ ನಮ್ಮ ಸುಂದ್ರಿ. ಆ ಕೈಯಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ಏನು ಆಗ್ಲಿಂದ ಬರೀ ಕೈನೇ ನೆಕ್ತಾ ಇದೆ ಫ್ರೆಂಡ್ಸ್. ನಾವು ನಮ್ಮ ಮನೇಲಿ ಇದೇ ಮೊದಲು ಈ ಕರೋನಾ ಈ ಥರ ಕೊಂಬು ಬರ್ದನೇ ಇರೋ ರೀತಿ ಮಾಡಿಸ್ತಿರೋದು. ಚೆನ್ನಾಗಿ ಕಾಣುತ್ತೆ, ಎಲ್ಲರೂ ಮಾಡಿಸಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರು. ನನಗೂ ಒಂದು ಆಸೆ ಇತ್ತು, ಚೆನ್ನಾಗಿ ಸಾಕಬೇಕು ಕರುನ, ಬುಂಡಿ ಮಾಡಿ ಅದಕ್ಕೇನು ಯಾವುದೇ ಥರ ಮುಗ್ದಾರ ಏನೋ ಚುಚ್ಚೆ ಬರೀ ಮಕೋಡ ಹಾಕಿ ಸಾಕಬೇಕು ಅಂತ. ಅದಕ್ಕೋಸ್ಕರ ಇದೊಂದು ಸಣ್ಣ ಪ್ರಯತ್ನ. ಶು ಮುದ್ದು ನಿಂತ್ಕೊ. ನೀನು ಹಿಂಗೆ ಆಡ್ತಾರೆ ನೋಡು, ಆಮೇಲೆ ಕೊಂಬು ಕೊಟ್ಟಾಗುತ್ತೆ ಭಯ. ಬಾರೇ ಸುಮ್ಮನಿರವ. ಇದಕ್ಕೆ ಮೂಗ್ದರ ಚುಚ್ಚಬಾರ್ದು ಅಂತ ಕೊಂಬು ಬರಬಾರ್ದು ಅಂತ ಮಾಡ್ತಿರೋದಾ? ಅಂದರೆ ಕೊಂಬು ಬರಲಿಲ್ಲ ಅಂದರೆ ಮುಗ್ದರ ಹಾಕ್ತಂಗೆ ಹಂಗೆ ಮಕೋಡ ಹಾಕೋರು ಚೆನ್ನಾಗಿ ಕಾಣುತ್ತೆ. ಆ ಕಾರಣಕ್ಕೋಸ್ಕರ ಫುಲ್ ಹೇರ್ ಕಟ್ಟು ಮಗಿಗೆ. ಸುಮ್ಮನೆ ನಿಲ್ಲೋದೇ ಇಲ್ಲ ಫ್ರೆಂಡ್ಸ್ಗಳು. ಏನು ಒಳ್ಳೆ
ಏನೋ ಮಾಡ್ತಾವ್ರೆ ಅನ್ನಂಗೆ ಆಡ್ತಾಳೆ. ಆಮೇಲೆ ಏನಾದ್ರು ಸ್ವಲ್ಪ ಏಟಾದರೆ ಆಮೇಲೆ ರಕ್ತ ಬಂದುಬಿಡುತ್ತೆ ಕೊಂಬತ್ರ, ಹುಷಾರಾಗಿ ಕಟ್ ಮಾಡಬೇಕು. ಆಯ್ತು ಇನ್ನೆರಡೇ ನಿಮಿಷ. ನಿಮ್ಮ ಹತ್ರ ಏನಾದರೂ ಶೇವ್ ಇದು ಮಾಡೋದು, ಟ್ರಿಮ್ಮರು ಆ ಥರ ಏನಾದ್ರು ಇದ್ದರೆ ಅದರಿಂದ ಆರಾಮಾಗಿ ಪಟ್ಟನಂಗೆ ಕಟ್ ಮಾಡ್ಬೋದು. ನಮ್ಮ ಹತ್ರ ಅದಿಲ್ಲ, ಹಾಗಾಗಿ ಕತ್ರಿ ಮೂಲಕ ಕಟ್ ಮಾಡ್ತಾಯಿದ್ದೀವಿ. ಅದನ್ನು ಬಿಡ್ತಿಲ್ಲ ಇವಳು, ಏನು ಆಗ್ಲಿಂದ ಇವಾಗ ನಿಂತ್ಕೊಳ್ಳುತ್ತೆ ಅನ್ಸುತ್ತೆ ಬಿಡು. ಇನ್ನು ಕೊಂಬಿನ ಸುತ್ತ ಎಲ್ಲ ಕೂದಲು ಕಟ್ ಮಾಡಾದ್ಮೇಲೆ ನೆಕ್ಸ್ಟು ಯಾವ ಥರ ಕ್ರೀಮ್ನ ಹಚ್ತಾರೆ ಅಂತ ತೋರಿಸ್ತೀವಿ. ಸಾಕು ಕಟ್ ಮಾಡಿ ಕಾಲು ಕಟ್ಕೋತಾರೆ. ಈಗಲೇ ಸುಮ್ಮನೆ ನಿತ್ಕೋವಣೆ. ನೋಡಿ ಇವಾಗ ಕೊಂಬತ್ರ ಎಲ್ಲ ಹೇರ್ ಕಟ್ ಮಾಡಿ ಆಗಿದೆ. ಸೊ ಇವಾಗ ಡಾಕ್ಟರ್ ಬಂದಾಗ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಅಂತ ತೋರಿಸ್ತೀನಿ. ಇವಾಗ ಡಾಕ್ಟರ್ ಬಂದಿದ್ದಾರೆ ನೋಡಿ. ಬಂದು ಮೆಡಿಸಿನ್ಸ್ ಏನೇನಿದೆ ಅದನ್ನೆಲ್ಲ ಆಚೆಗೆ ತೆಗೆದಿಟ್ಕೊಂಡು ನೋಡ್ಕೊತಾ ಇದ್ದಾರೆ. ಹಾಗೆಯೇ ಹಚ್ಚೋವಾಗ ಕರು ನಿಲ್ಲಲ್ಲ, ಆ ಕಡೆ ಈ ಕಡೆ ಓಡಾಡುತ್ತೆ. ಹಂಗಾಗಿ ಅದನ್ನು ನೀಟಾಗಿ ಕಾಲು ಕಟ್ಟಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಕಟ್ತಾ ಇದ್ದೀವಿ. ಆ ಥರ ಕಟ್ಟು, ಇಲ್ಲಾಂದರೆ ಕಾಲನ್ನು ಹಿಂದ್ಗಡೆ ಕಾಲಲ್ಲಿ ಅದನ್ನು ಒರೆಸ್ಕೊಂತದೆ ವಾಪಸ್. ಮತ್ತಂಗೆ ನಾವು ವಾಪಸ್ ಒಳಗಡೆ ತಗೊಂಡು ಈ ಕಡೆ ಇಕ್ತಾವೆ, ಹಿಂಗೆ ಒಳಗಡೆ ತಗೊಂಡು ಇಕ್ಕಿರ್ತಾರೆ. ಹಿಂಗೆ ಒಳಗಡೆ ಏನಾದ್ರು ಇಂತ ಆಯ್ತಲ್ಲ ಅದು ಸ್ವಲ್ಪ ಮಾಡ್ತದೆ. ಈ ಕಡೆ ಒಂದು ಸೈಡ್ ತುದಿ ಕಟ್ಟು, ಒಂದು ಸೈಡ್ ತುದಿ ಕಟ್ಟು. ಹಾಂ ಕಟ್ಟು. ಈ ರೀತಿ ನೋಡಿ, ಈ ರೀತಿ ಕಟ್ಟಿದ್ಮೇಲೆ ಅದನ್ನ ನೀಟಾಗಿ ಅಲ್ಲಾಡ್ದಿರೋ ಥರ ಅದನ್ನು ಟೈಟಾಗಿ ಕಟ್ಟಬೇಕು. ಆ ಥರ ಎಳೆದು ಕಟ್ಟು, ಟೈಟ್ ಮಾಡಿ ತಗೊಳ್ಳಲ್ಲ. ಹಾಗೆ ಇಲ್ಲಿ ಕಟ್ಟು, ಈ ಕಡೆ ರಿಂಗಿ, ಈ ಕಡೆ ರಿಂಗಿ ಕಟ್ಟು ತೋರಿಸಿ. ಕಾಲು ಕಟ್ಟಿಟ್ಟು ನಿನ್ನ ಕಾಲು ಕಟ್ಟ ನಮಗೆ ನೀನು ಅದು ಇನ್ನೊಂದು ರೌಂಡ್ ಹಾಕ್ತಿತ್ತು ನಾವು. ಇನ್ನೊಂದು ರೌಂಡ್ ಕಟ್ಟು ಅಂತ ಹೇಳಿದ್ದು. ಬರ್ತೀನಿ ತಿಂಗಿಟ್ಕರ್ಲಿದ್ದೀನಿ, ಒಂದು ಗಂಟೆ ಅಷ್ಟು ಬರ್ತೀನಿ. ಕಟ್ಟಿ ಆ ಕಡೆ ಕಾಲು ಹಾಕೊಂಡು ಹಿಂಗೆ ದೌಡೆ ಇರುತ್ತೆ. ಇವಾಗ ನೋಡಿ ಕಟ್ಟಿದ ಮೇಲೆ ಒಬ್ಬರು ಗಟ್ಟಿಯಾಗಿ ಹಿಡ್ಕೊಬೇಕು ಕರುನ, ಅದು ಕತ್ತೆಲ್ಲ ಅಲ್ಲಾಡಿಸ್ಬಾರ್ದು. ಹಾಗೆ ಈ ಒಂದು ಕ್ರೀಮ್ ಏನು ಹಚ್ತಿದಾರಲ್ಲ ಅವರು, ಅದು ತುಂಬ ಬರ್ನ್ ಆಗುತ್ತಂತೆ ಅದಕ್ಕೆ. ಅಂದರೆ ಅದು ಸ್ಕಿನ್ನೆಲ್ಲ ಕೊಂಬು ಏನಿದೆ ಅಲ್ಲ ಆ ಪಾರ್ಟ್ ಫುಲ್ಲು ಬರ್ನ್ ಆಗೋಗುತ್ತಂತೆ. ಸೊ ಹಚ್ಚಿ ಒಂದು 15 to ಒಂದು ಹಾಫ್ ಆನ್ ಅವರ್ ಆದ್ರೂ 15 ಮಿನಿಟ್ಸಿಂದ ಹಾಫ್ ಆನ್ ಅವರ್ ಆದ್ರೂ ಕರುಗೆ ಅಳಿಸ್ಕೊಳಕ್ಕೆ ಬಿಡಬಾರ್ದು. ಅದನ್ನ ಕಾಲನ್ನೆಲ್ಲ ಹಾಗೆ ಕಟ್ಟಿರಬೇಕು. ಕಾಲಲ್ಲೆಲ್ಲ ಅದೇನಾದ್ರೂ ಒರೆಸ್ಕೊಂಡ್ರೆ ಅದು ಸ್ಕಿನ್ ಮೇಲೆಲ್ಲ ಬರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಂತೆ. ಸೊ ಹಂಗಾಗಿ ಹಚ್ಚಾದ್ಮೇಲೆ ಹಂಗೆ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋದರು. ಹಾಗೆ ಇದನ್ನು ಒಂದು ಸಲ ಹಚ್ಚಿದ್ರೆ ಸಾಕಂತೆ, ಪದೇ ಪದೇ ಹಚ್ಚೋಂಥ ನೆಸೆಸಿಟಿ ಕೂಡ ಇಲ್ಲ. ಒಂದು ಸಲ ಹಚ್ಚಿದ್ರೆ ಅದು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡುತ್ತೆ. ಅಂದರೆ ಕೊಂಬೆ ಬರ್ದಿರೋ ಥರ ನೋಡಿ ಹಚ್ಚಿದ್ವಿ. ಹಚ್ಚಾದ್ಮೇಲೆ ಪಾಪ ತುಂಬ ಉರಿತಾ ಇತ್ತು ಅಂತ ಅನಿಸುತ್ತೆ. ಅದಕ್ಕೆ ಒಂದು ಸ್ವಲ್ಪ ಹೆವಿ ಒದ್ದಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ನೋಡಿ ಹೆಂಗೆ ಆಡ್ತಿದೆ ಅಂತ. ನನ್ನ ತಮ್ಮಂಗಂತೂ ಬೇಜಾರೇ ಆಗೋಯ್ತಿದ್ದು ನೋಡ್ತಾ ಇದ್ದಾಗ. ಅವನಿಗೆ ಅದಕ್ಕೆ ಉರಿನೇ ತಡ್ಕೊಳಕ್ಕಾಗ್ತಾಯಿಲ್ಲ ನೋಡಿ. ಅಷ್ಟು
ಇನ್ನು ಹಚ್ಚೆಲ್ಲ ಆದಮೇಲೆ ಅದು ಉರಿಯಿಂದ ತುಂಬ ಹೊತ್ತು ಹಂಗೆ ಮಲ್ಕೊಂಡ್ಬಿಡ್ತು ನೋಡಿ. ನನ್ನ ತಮ್ಮಂಗಂತೂ ತುಂಬ ಬೇಜಾರಾಗೋಯಿತು, ಯಾಕಾದರೂ ಈ ಥರ ಮಾಡಿಸಿದ್ನೋ ಅಂತ. ಆಮೇಲೆ ಅವನು ಪರವಾಗಿಲ್ಲ ಇನ್ನು ಸ್ವಲ್ಪ ಹೊತ್ತು ಅಷ್ಟೇ ಉರಿ, ಆಮೇಲೆ ದೊಡ್ಡದಾದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಕೊಂಬಿಲ್ದಿರ ಅಂತ ಸಮಾಧಾನ ಮಾಡ್ಕೊಂಡ. ಹಾಗೆಯೇ ನೋಡಿ ಅದಕ್ಕೆ ಎಷ್ಟು ಸಮಾಧಾನ ಮಾಡ್ತಿದ್ದಾನೆ ಅಂತ. ಅದ್ರ ಜೊತೆಯಲ್ಲೇ ಕೂತ್ಕೊಂಡು ಪಾಪ ತುಂಬ ಉರಿತಾಯಿತ್ತು ಅನಿಸುತ್ತೆ ಕರುಗೆ. ಫುಲ್ಲು ಸಮಾಧಾನ ಮಾಡ್ತಾಯಿದ್ದಾನೆ ಕೂತ್ಕೊಂಡು. ಒಂದು ಹಾಫ್ ಆನ್ ಅವರ್ ತನಕನೂ ಹಂಗೆ ಜೊತೆಯಲ್ಲೇ ಕೂತಿದ್ವಿ ಅದ್ರ ಜೊತೆಯಲ್ಲಿ. ಅದು ಎಲ್ಲೂ ಒರೆಸ್ಕೋಬಾರ್ದು ಅಲ್ವ ಅದನ್ನ, ಹಾಗಾಗಿ ಕೂತ್ಕೊಂಡು ಅದಕ್ಕೆ ಸಮಾಧಾನ ಮಾಡಿ ಒಂದು ಹಾಫ್ ಆನ್ ಅವರ್ ಆದಮೇಲೆ ಸರಿ ಹೋಯ್ತು. ಇನ್ನು ಅದು ನೆಕ್ಸ್ಟ್ ಡೇ ಏನು ಕಾಣಿಸ್ತಾ ಇತ್ತು ಅಂತ ತೋರಿಸ್ತೀನಿ. ಅಂದರೆ ಆ ಆಯಿಂಟ್ಮೆಂಟ್ ಹಚ್ಚಿರೋ ಜಾಗ ಹೆಂಗಾಗಿದೆ ಅಂತ ನೆಕ್ಸ್ಟ್ ಡೇ ತೋರಿಸ್ತೀನಿ, ಬನ್ನಿ. ನನ್ನ ತಮ್ಮಂಗಂತೂ ಪ್ರಾಣಿಗಳು ಅಂದರೆ ತುಂಬಾ ಇಷ್ಟ ನೋಡಿ. ಅವ್ನು ಎಷ್ಟು ಇಷ್ಟಪಡ್ತಾನೆ ಅಂದರೆ ಅದ್ರ ಜೊತೆಯಲ್ಲಿ ಕೂತ್ಕೊಂಡು ಸಮಾಧಾನ ಮಾಡಿಕೊಂಡು ಆಮೇಲೆ ಇವಾಗ ಒಂದು 15 ನಿಮಿಷ ಆಯಿತು. ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ ನಮ್ಮನೆ ಕರ. ಒಂದು ಹಾಫ್ ಆನ್ ಅವರ್ ಆದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆರಾಮಾಯಿತು ಕರು. ಸೊ ಈಗ ನಾನು ನೆಕ್ಸ್ಟ್ ಡೇ ಹೆಂಗೆ ಕಾಣಿಸ್ತಾ ಇತ್ತು ಹಚ್ಚಿರೋ ಅಂತ ಆಯಿಂಟ್ಮೆಂಟಿಂದು ಜಾಗ ಹೆಂಗೆ ಸುಟ್ಟೋಗಿದೆ ಅಂತ ತೋರಿಸ್ತೀನಿ, ಬನ್ನಿ ನೋಡಿ. ಆಯಿಂಟ್ಮೆಂಟ್ ಹಚ್ಚಿರೋ ಜಾಗ ಅಂದರೆ ಕೊಂಬು ಮೊನ್ನೆ ನೋಡಿದಾಗ ಫಸ್ಟು ಡೂಮ್ ಶೇಪಲ್ಲಿ ಚಿಕ್ಕ ಚಿಕ್ಕದಾಗಿ ಬರ್ತಾ ಇತ್ತು. ಬಟ್ ಆಯಿಂಟ್ಮೆಂಟ್ ಹಾಕಿದ್ಮೇಲೆ ಈ ರೀತಿ ಫುಲ್ಲು ಒಳಗಡೆ ಹೋಗಿದೆ. ಒಳಗಡೆ ಹೋಗಿ ಅಂದರೆ ಗುಂಡಿ ಬಿದ್ದಂಗೆ ಆಗಿದೆ ಸ್ವಲ್ಪ. ಹೀಗೆ ಒಂದು ಸ್ವಲ್ಪ ಡೇಸ್ ಆದಮೇಲೆ ಅದು ಫುಲ್ಲು ಹೇರ್ಸ್ ಎಲ್ಲ ಗ್ರೋತ್ ಆಗಿ ಕ್ಲೋಸ್ ಆಗಿಬಿಡುತ್ತೆ. ಇದೆಲ್ಲ ಈ ಥರ ಎಲ್ಲ ಏನು ಕಾಣಿಸಲ್ಲ. ಸೊ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.